ನಮ್ಮನ್ನ ನಂಬ್ಕೊಂಡು ನಮ್ಮನ್ನ ಕೆಲ್ಸಕ್ಕೆ ಬಂದಿರೋ ಹುಡುಗಿ ಅವಳು. ಒಂದು ನಾನು ಸುಳ್ಳು ಹೇಳ್ಬಿಟ್ಟೆ ಬ್ರೋ. ಆ ಸುಳ್ಳು ಹೇಳಿ ಅವಳ ಜೀವನ ಹಾಳು ಮಾಡ್ಬಿಟ್ಟೆ ಬ್ರೋ. ಅವಳು ಯಾರು ಮದುವೆ ಆಗ್ತಾರೆ ಬ್ರೋ? ಪಾಪ ಅವಳು ಯಾರು ಮದುವೆ ಆಗ್ತಾರೆ ಬ್ರೋ? ಅಕ್ಕ, ಏನು ಪಾರು? ಈ ರೇಷ್ಮೆ ಸೀರೆನ ಒಗ್ಯಕ್ಕೆ ಕೊಡು ಅಂತ ಸಾವಿತ್ರಕ್ಕ ಹೇಳಿದ್ರು. ಅದು ಎಲ್ಲಕ್ಕ ಒಗ್ಯಕ್ಕೆ ಕೊಡೋದು? ಡ್ರೈ ವಾಶ್ ಕೊಡೋಕೆ ಹೇಳಿದ್ರಾ? ಹಾಂ ಹಾಂ, ಅದೇ ಮೂಲೆಯಲ್ಲಿ ತರಕಾರಿ ಅಂಗಡಿ ಇದೆ ಅಲ್ವಾ, ಅದ್ರ ಪಕ್ಕದಲ್ಲೇ ಇದೆ, ಅಲ್ಲಿ ಕೊಡು. ಸರಿ ಅಕ್ಕ. ಅದು ಸರಿ, ನಮಗೆ ಸ್ಯಾರಿ ತೋರಿಸಲ್ವಾ? ತೋರಿಸ್ತೀನಿ ರೀ ಅಕ್ಕ. ವಾವ್, ತುಂಬ ಚೆನ್ನಾಗಿದೆ ಪಾರು. ಈ ಸ್ಯಾರಿ ನಿನಗೆ ತುಂಬಾ ಇಡಿಸುತ್ತೆ. ಎಲ್ಲಿ ಹಾಕೋ ನೋಡೋಣ. ತಿಂಡಿ ಆದಮೇಲೆ ಜ್ಯೂಸ್ ಕೊಡ್ಬೇಕನ್ನೋ ಕಾಮನ್ ಸೆನ್ಸ್ ಇಲ್ಲ ಈ ಪಾರ್ವತಿಗೆ. ಇವತ್ತು ಮಾಡ್ತೀನಿ ಅವಳಿಗೆ. ತುಂಬ ಮುಖ್ಯವಾದವರಿಗೆ ಒಂದು ಸೀರೆ ತಗೋಬೇಕಾಗಿತ್ತು. ಲವ್ಲಿ, ಬ್ಯೂಟಿಫುಲ್. ಲೇ ಪಾರ್ವತಿ, ಈ ಸೀರೆ ನಿನ್ನ ಹತ್ರ ಹೆಂಗೆ ಬಂತು? ಬೊಗ್ಳೋ. ಮೇಡಮ್, ಅದು ನನ್ನನ್ನು ನೋಡೋದಕ್ಕೆ ಗಣ್ಣವ್ರು ಬಂದಾಗ ಉಡೋದಕ್ಕೆ ಅಂತ ತಗೊಂಡಿದ್ದೆ ಅಂದ್ರೆ ಎಲ್ಲೋ ಬಿದ್ದಿರೋದು ತಗೊಂಡು ಬಂದ್ಬಿಟ್ಯಾ? ಇದು ತುಂಬ ಕಾಸ್ಟ್ಲಿ ಸೀರೆ. ಇದನ್ನ ತಗೋಬೇಕು ಅಂದರೆ ತುಂಬ ದುಡ್ಡು ಬೇಕು. ಹೇಳೆ, ಮನೆಯಿಂದ ಕದ್ಕೊಂಡು ಹೋದ್ಯಾ? ಅಯ್ಯೋ ಮೇಡಮ್, ನಾನು ಆ ರೀತಿಯೆಲ್ಲ ಮಾಡಲ್ಲ, ಅಂಥವಳಲ್ಲ ನಾನು. ಅಮ್ಮ ತಾಯಿ ಅನ್ನೋಳ್ಗೆ ಈ ಥರದ ಸೀರೆ ಹೇಗೆ ಬಂತು ಅನ್ನೋದೇ ನನ್ನ ಡೌಟು. ಅರಸನಕೋಟೆ ಅಖಿಲಾಂಡೇಶ್ವರಿಯವರು ಆಸೆ ಪಟ್ಟು ತಗೋಬೇಕಂತಿದ್ದ ಸೀರೆನ ಯಾಮಾರಿಸಿ ಮನೆ ಕೆಲಸದವಳು ತಗೊಂಡಿದ್ದಾಳೆ ಅಂದರೆ ಏನೋ ಗೋಲ್ಮಾಲ್ ಆಗಿದೆ. ಸತ್ಯ ಹೇಳೋ. ಸತ್ಯ ಹೇಳಿದ್ರೆ ಉಳ್ಕೋತೀಯ, ಇಲ್ಲ ಅಂದರೆ ಬೊಗಳೆ. ಅಯ್ಯೋ, ದೊಡ್ಡ ಯಜಮಾನ್ರು ಕೊಡಿಸಿದ್ದು ಅಂತ ಹೇಗೆ ಹೇಳೋದು ಇವ್ರಿಗೆ? ಗೊತ್ತಾದರೆ ರಾಗ್ದ ಅಂತ ಮಾಡಿಬಿಡ್ತಾರೆ. ಏನೇ ಯೋಚನೆ ಮಾಡ್ತಿದ್ಯಾ? ಈ ಸೀರೆನ ನೀನು ಎಲ್ಲಿ ಕದ್ದೆ ಅಂತ ನಿಮ್ಮ ಅಮ್ಮನವ್ರ ಮುಂದೆನೇ ಬಾಯಿ ಬಿಡಿಸ್ತೀನಿ. ಬಾ ಬಾರೆ. ಮೇಡಮ್, ನಾನು ಹೇಳೋದನ್ನ ಕೇಳಿ ಮೇಡಮ್. ಮೇಡಮ್ ಅಂದ್ರೆ ಲಾಸ್ಟ್ ಕ್ವಾರ್ಟರ್ನ ಸ್ಟೇಟ್ಮೆಂಟ್ ಅದು. ಅಕ್ಕ ಅಕ್ಕ ಅಕ್ಕ, ಈ ಪಾರ್ವತಿಯಿಂದ ನಮ್ಗೆ ಯಾರಿಗೂ ಸುಖ ಶಾಂತಿ ನೆಮ್ಮದಿ ಇಲ್ಲ ಅನ್ಸುತ್ತೆ. ಏನಾಯ್ತೀಗ? ಏನು ವಿಷಯ? ವಿಷಯ ಇಲ್ಲಿದೆ ನೋಡಿ. ಆ ಗೋಲ್ಡ್ ಅಂಡ್ ಮರೂನ್ ಕಲರ್ ಸ್ಯಾರಿ ತೋರಿಸಿ. ಅದು ಯಾರ್ಗಕ್ಕ? ನನ್ನ ಮೊದಲನೇ ನೋಡಿ ಬೇರೆ ಯಾರ ಪರ್ಚೇಸ್ ಮಾಡಿ. ಅರಸನಕೋಟೆ ಅಖಿಲಾಂಡೇಶ್ವರಿ ಅವರು ಇಷ್ಟಪಟ್ಟು ತಗೋಬೇಕು ಅಂತಿದ್ದ ಸೀರೆನ ಯಾರೋ ತಗೊಂಡೋದ್ರು ಅಂತ ಮ್ಯಾನೇಜರ್ ಹೇಳಿದ್ನಲ್ಲ, ಆ ಯಾರೋ ಬೇರೆ ಯಾರು ಅಲ್ಲ ಅಕ್ಕ, ಈ ಸುಂದ್ರಾಂಗಿನೇ. ಸರಿ, ನಾನು ಅವತ್ತು ಅಂಗಡಿಲಿ ನೋಡಿದ ಸೀರೆನೇ ಇವಳು ತಗೊಂಡಿರ್ಬೋದು. ಅದಕ್ಕೇನೀಗ? ಅಯ್ಯೋ ಅಕ್ಕ, ಏನಿಷ್ಟು ಸಲೀಸಾಗಿ ಹೇಳ್ಬಿಟ್ರಲ್ಲ. ಇದೇನು 100-200 ರೂಪಾಯಿ ಕಾಟನ್ ಸೀರೆನಾ? ಇವ್ರ ಅಪ್ಪನ ಸಂಬಳನ 10 ಪಟ್ಟು ಹಾಕ್ಬೇಕು. ಇಷ್ಟು ಕಾಸ್ಟ್ಲಿ ಸೀರೆ ಇವಳ ಹತ್ರ ಹೇಗೆ ಬಂತು ಅಂತ ಅನುಮಾನ ಬರಲ್ವಾ ನಿಮ್ಗೆ? ಏಯ್, ನಿಜ ಹೇಳೆ. ನಾನು ಆಗಲೇ ಹೇಳಿದ್ನಲ್ಲ ಮೇಡಮ್, ನನ್ನನ್ನು ನೋಡೋದಕ್ಕೆ ಗಣ್ಣವ್ರು ಬಂದಾಗ ಉಟ್ಕೊಳ್ಳೋಕ್ಕೆ ಅಂತ ತಗೊಂಡಿದ್ದು. ಅದನ್ನೇ ನಾನು ಕೇಳ್ತಾ ಇರೋದು. ನಿಮ್ಮ ಅಪ್ಪನ ಸಂಬಳಕ್ಕಿಂತ ಜಾಸ್ತಿ ಬೆಲೆ ಬಾಳೋ ಸೀರೆ ನಿನ್ನ ಹತ್ರ ಹೇಗೆ ಬಂತು ಅಂತ. ದಾಮಿನಿ, ಅವಳು ಉತ್ತರ ಕೊಟ್ಟಾಯ್ತಲ್ಲ, ಮತ್ತೇನು ಸೀನ್ ಕ್ರಿಯೇಟ್ ಮಾಡ್ತಾ ಇದೆಯಾ?
ಅಯ್ಯೋ ಭಾವ, 400-500 ರೂಪಾಯಿ ಸೀರೆ ಆಗಿದ್ರೆ ನಾನು ನಂಬ್ತಿದ್ದೆ. ಆದ್ರೆ 1000 ರೂಪಾಯಿ ಸೀರೆ ಉಟ್ಕೊಂಡಿದ್ದಾಳೆ ಅಂದ್ರೆ ಇದ್ರಲ್ಲೇನೋ ಗೋಲ್ಮಾಲ್ ಇದೆ ಅಂತ ತಾನೇ ಅರ್ಥ. ಅದಕ್ಕೆ ಇವಳು ನೋಡಕ್ ಬಂದ ಹುಡುಗನು ಇಂಥ ಗೋಲ್ಮಾಲ್ ಫ್ಯಾಮಿಲಿ ಸಾವಾಸ ಬೇಡವೇ ಬೇಡ ಅಂತ ಓಡೋಗಿರ್ಬೇಕು. ನಾಲ್ಗೆ ಬಿಗಿ ಹಿಡಿದು ಮಾತಾಡು ದಾಮಿನಿ. ನಿನಗೆ ಬೇಕಾಗಿರೋದು ಆ ಸೀರೆ ಅವಳ ಹತ್ರ ಹೇಗೆ ಬಂತು ಅಂತ ತಾನೆ. ಅವಳ ಪರ್ಸನಲ್ ಜೀವನದ ಬಗ್ಗೆ ಮಾತಾಡಿ ಚೀಪ್ ಆಗಬೇಡ. ಮೊದಲೇ ಸಂಬಂಧ ಕೂಡ್ ಬಂದಿಲ್ಲ ಅಂತ ನೊಂದಿರೋ ಹುಡುಗಿ ಅವಳು. ಅಯ್ಯೋ, ನಾನು ಕರೆಕ್ಟಾಗಿ ಪ್ರಶ್ನೆ ಕೇಳಿದ್ರೆ ನೀವು ತಿರುಗಿಸಿ ನನಗೆ ಪ್ರಶ್ನೆ ಕೇಳ್ತೀರಲ್ಲ. ಏಯ್, ಈ ಸೀರೆ ಹೇಗೆ ಬಂತು ಹೇಳೆ. ಪಾರ್ವತಿ, ಅವಳಿಗೆ ಉತ್ತರ ಕೊಟ್ಬಿಡು. ಹೇಗೆ ಬಂತು ನಿನ್ನ ಹತ್ರ ಈ ಸೀರೆ? ದೊಡ್ಡ ಯಜಮಾನ್ರು ಸೀರೆ ಕೊಡಿಸಿದ್ರು ಅಂತ ಹೇಳಿದ್ರೆ ಅಖಿಲಮ್ಮವ್ರು ಕೋಪ ಮಾಡ್ಕೋತಾರೆ. ಈಗೇನು ಹೇಳೋದು? ಹೇಳು ಪಾರ್ವತಿ, ಈ ಸೀರೆ ಹೇಗೆ ಬಂತು ನಿನ್ನ ಹತ್ರ? ಆಹಾ, ನಿಂತಿರೋದು ನೋಡು ಮಳ್ಳಿ ಕದ್ದಿರ್ಬೇಕು. ಅದಕ್ಕೆ ಅಕ್ಕ ಬಾಯ ಬಿಡ್ತಾ ಇಲ್ಲ. ಚಿಕ್ಕಮ್ಮ, ಪಾರ್ವತಿ ಕೈಲಿರೋ ಸೀರೆ ಬಗ್ಗೆ ಮಾತಾಡ್ತಾ ಇದ್ದೀರಾ? ಆ ಸೀರೆ ನಾನೇ ಕೊಡಿಸಿದ್ದು. ಅಮ್ಮ, ನಾವು ದಿಶಾಗೆ ಸ್ಯಾರಿ ಪರ್ಚೇಸ್ ಮಾಡೋಕ್ಕೆ ಹೋಗಿದ್ವಲ್ಲ, ಅವಾಗ ಸಾರ್ತಿ 1 ಅವರ್ ಪರ್ಮಿಷನ್ ಕೊಟ್ಟರೆ ಪಾರ್ವತಿಗೆ ಸೀರೆ ಕೊಡಿಸ್ಕೊಂಬರ್ತೀನಿ, ಸಂಜೆ ಅವಳನ್ನ ನೋಡೋಕ್ಕೆ ಹುಡುಗ ಬರ್ತಾ ಇದ್ದಾನೆ ಅಂತ ಹೇಳಿದ್ರು. ಸುಮ್ಮನೆ ಯಾಕೆ ಅಲ್ಲಿ ಇಲ್ಲಿ ಹುಡ್ಕೋದು, ಇಲ್ಲೇ ತಗೊಳ್ಳಿ ಅಂತ ನಾನು ಅವ್ರಿಗೆ ಹೇಳಿದೆ. ಇಷ್ಟು ದೊಡ್ಡ ಅಂಗಡಿಲಿ ತಗೊಳ್ಳೋ ಶಕ್ತಿ ನನಗಿಲ್ಲ ಅಂತ ಹೇಳಿದ್ರು. ಹೇಗಿದ್ದರೂ ನಮ್ಮ ಸ್ಟಾಫಲ್ಲಿ ಯಾರೇ ಮದುವೆ ಆದರೂ ಬಟ್ಟೆ ಕೊಡಿಸೋದು ನಮ್ಮ ಕಂಪನಿ ಪದ್ಧತಿ ಅಲ್ವಾ. ಅದಕ್ಕೆ ಪಾರ್ವತಿಗೆ ಅಡ್ವಾನ್ಸ್ ಆಗೇ ಸ್ಯಾರಿ ಕೊಡಿಸ್ದೆ. ಪಾರ್ವತಿ, ಅಮ್ಮ ಕೇಳಿದಾಗ ಇದನ್ನು ಹೇಳತ್ತಾನೆ. ಅದು ದೊಡ್ಡ ಯಜಮಾನ್ರೆ. ಸರಿ ಸರಿ, ನೀವು ಕೆಲಸ ನೋಡ್ಕೊ. ಸರಿ ದೊಡ್ಡ ಯಜಮಾನ್ರೆ. ಅಮ್ಮ, ನಾನು ಆಫೀಸ್ಗೆ ಹೋಗಿ ಬರ್ತೀನಿ. ಬಾಯ್ ಬಾ. ದಾಮಿನಿ, ನಿನ್ನ ಡೌಟ್ ಕ್ಲಿಯರ್ ಆಯಿತು ತಾನೇ? ಇನ್ನೂ ಏನಾದರೂ ಉಳಿದಿದೆಯಾ? ಇನ್ನೇನು ಉಳ್ದಿದ್ಯಕ್ಕ ಹೇಳೋಕೆ ಕೇಳೋಕೆ? ಅಲ್ಲ, 1000 ರೂಪಾಯಿ ಸೀರೆನಾ ಕೆಲಸದವಳಿಗೆ ಕೊಡಿಸ್ತೆ ಅಂತ ರಾಜಾರೋಷವಾಗಿ ಎಷ್ಟು ಕೂಲಾಗಿ ಹೇಳೋಗ್ತಿದ್ದಾನಲ್ಲ ಆದಿ. ನೀವು ಕೇಳಿಸ್ಕೊಂಡು ಸುಮ್ಮನೆ ಇದ್ದೀರಲ್ಲ ಅಕ್ಕ. ಆಳೋ ಅರಸನೋ, ನಡೆಯೋ ಶುಭ ಕಾರ್ಯ ಚೆನ್ನಾಗಾಗಲಿ ಅನ್ನೋ ಉದ್ದೇಶದಿಂದ ಬೆಲೆ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ ಪಾರ್ವತಿಗೆ ಇಷ್ಟ ಆಗಿರೋ ಸೀರೆನ ತೆಗೆಸ್ಕೊಟ್ಟಿದ್ದಾನಲ್ಲ ನನ್ನ ಮಗ ಆದಿ. ಅದು ಅವನ ದೊಡ್ಡತನ.